ನಮಸ್ಕಾರ. ನಮ್ಮ ಮುದ್ದು ಕೃಷ್ಣ ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ನ ಮುದ್ದು ಕೃಷ್ಣ ಸ್ಪರ್ಧೆಗೆ ಈಗಾಗಲೇ ಉದ್ಘಾಟಕರಾಗಿ ಸೂ ಫ್ರಮ್ ಸೋ ಚಿತ್ರದ ರವಿ ಅಣ್ಣ ಅಂತಲೇ ಇಡೀ ವಿಶ್ವದಾದ್ಯಂತ ಖ್ಯಾತಿ ಗಳಿಸಿರುವ ಸನಿಲ್ ಗೌತಮ್ ಅವರು ಬಂದು ಉದ್ಘಾಟನೆಯನ್ನು ನೆರವೇರಿಸಿ ಈಗಾಗಲೇ ತೆರಳಿದ್ದಾರೆ. ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. 3-4 ದಿನಗಳಿಂದ ಧಾರಾಕಾರ ಮಳೆ ಇದ್ದರೂ ಕೂಡ ಪೋಷಕರು ಮತ್ತು ಸಣ್ಣ ಸಣ್ಣ ಪುಟಾಣಿಗಳು ಕೃಷ್ಣ ವೇಷಧಾರಿಯಾಗಿ ನಮ್ಮ ಕ್ಯಾಂಪಸ್ನಲ್ಲಿ ಈಗಾಗಲೇ ನೀವು ಕಣ್ತುಂಬಿಕೊಂಡಿದ್ದೀರಿ. ಎಲ್ಲರೂ ಉತ್ಸುಕರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ನಾವು ಕೂಡ ಸುಜ್ಞಾನ್ ಎಜುಕೇಷನ್ ಟ್ರಸ್ಟಿಂದ ಚಿಕ್ಕ ಮಕ್ಕಳಲ್ಲಿ ಕೃಷ್ಣ ವೇಷವನ್ನು ಹಾಕುವುದರ ಮೂಲಕ ತಂದೆ ತಾಯಿಯಂದಿರು ಮತ್ತು ನಾವು ಆ ಮಕ್ಕಳನ್ನು ದೇವರಾಗಿ ಕಾಣುವುದರ ಮೂಲಕ ಮತ್ತು ಮಕ್ಕಳಿಗೂ ಕೂಡ ಸಣ್ಣಂದಿಂದಲೇ ಒಂದು ಕೃಷ್ಣ ವೇಷ ಹಾಕುವುದರ ಮೂಲಕ ಭಕ್ತಿ ಭಾವನೆ ತನ್ನಿಂತಾನೇ ಮೂಡ್ತದೆ ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಸತತ 3 ವರ್ಷಗಳಿಂದ ಕೂಡ ಜನ ನಮ್ಮ ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಬೆಂಬಲವನ್ನು ನೀಡಿದ್ದಾರೆ. ಕುಂದಾಪುರ ತಾಲೂಕು, ಬೈಂದೂರು ತಾಲೂಕು, ಬ್ರಹ್ಮಾವರ ತಾಲೂಕು ಮತ್ತು ದೂರದ ಉಡುಪಿಯಿಂದ ಪುಟಾಣಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ರಿಗೂ ಒಂದು ಭೋಜನದ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿದ್ದೇವೆ. ಸಮಾಜ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆಗೆ ನಾವು ಆಭಾರಿಯಾಗಿದ್ದೇವೆ. ಕೇವಲ ಶಿಕ್ಷಣ ಮಾತ್ರ ಅಲ್ಲದೆ ಶಿಕ್ಷಣದ ಜೊತೆಯಲ್ಲಿ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಕ್ರೀಡೆ ಎಲ್ಲದಕ್ಕೂ ಪ್ರೋತ್ಸಾಹವನ್ನು ನೀಡಬೇಕು. ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಇಂಪಾರ್ಟೆನ್ಸನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸಂಸ್ಥೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ, ದೀಪಾವಳಿ ಹೀಗೆ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಿ ಜನರಲ್ಲಿ ಒಂದು ರಾಷ್ಟ್ರೀಯತೆಯ ಭಾವನೆಯನ್ನು ಮೂಡಿಸುವಲ್ಲಿ ನಾವು ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ. ಹಾಗಾಗಿ ಎಲ್ರಿಗೂ ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ ಆಭಾರಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ರಿಗೂ ಕೃಷ್ಣಾಷ್ಟಮಿಯ ಶುಭಾಶಯಗಳು. ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ ಸತತ 3 ವರ್ಷದಿಂದ ನಾವು ಮುದ್ದು ಕೃಷ್ಣ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಈ ಪರಿಸರದ ಜನರಿಗೆ ಭಾರತೀಯ ಸಂಸ್ಕೃತಿ ಬಗ್ಗೆ ಕಾಳಜಿ ಮೂಡಿಸಬೇಕು, ಭಕ್ತಿ ಮೂಡಿಸಬೇಕು ಮತ್ತು ಗೌರವ ಬರಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಣ್ಣ ಪ್ರಯತ್ನ. ಅಷ್ಟೇ ಅಲ್ಲದೆ ಪುಟಾಣಿ ಮಕ್ಕಳು ಈ ಕಾಂಪಿಟೇಷನ್ಗೆ ಭಾಗವಹಿಸುವುದರಿಂದ ನಾಳೆ ಅವರಿಗೆ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಬರೋ ಹಾಗೆ ಮೋಟಿವೇಶನ್ ಆಗುತ್ತೆ ಅನ್ನುವ ಭರವಸೆ ಸಹ ಇದೆ. ಇವತ್ತಿನ ಕಾಂಪಿಟೇಷನಲ್ಲಿ ಸುಮಾರು 200ಕ್ಕೂ ಮಿಕ್ಕಿ ಪಾರ್ಟಿಸಿಪೆಂಟ್ ಎನ್ರೋಲ್ ಮಾಡಿದ್ದಾರೆ. ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ರು ಸುಮಾರು 125ಕ್ಕೂ ಮಿಕ್ಕಿ ಪಾರ್ಟಿಸಿಪೆಂಟ್ ಎನ್ರೋಲ್ ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತದೆ. ಈ ಪರಿಸರದ ಜನರು, ಕುಂದಾಪುರದ ಜನರು ನಮ್ಮ ಮೇಲೆ ಪ್ರೀತಿ ವಿಶ್ವಾಸವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ನಾವು ಒಂದು ವ್ಯವಸ್ಥೆಯಲ್ಲಿ, ನಮ್ಮ ವ್ಯವಸ್ಥೆಯಲ್ಲಿ ಇಂಥ ಕಾಂಪಿಟೇಷನ್ ಮಾಡುವಾಗ ನಾವೊಂದು ಕಾಟಾಚಾರಕ್ಕೆ ಮಾಡುವ ಹಾಗೆ ಮಾಡೋದಿಲ್ಲ. ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಆಯೋಜನೆ ಮಾಡ್ತೇವೆ. ಅದರ ಜೊತೆ ನಮ್ಮ ಸಂಸ್ಥೆಗೆ ಎಲ್ಲ ಪಾಲಕರು ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಅವರಿಗೆ ಊಟೋಪಚಾರದ ವ್ಯವಸ್ಥೆ ಆಗಲಿ ಅಥವಾ ಪಾರ್ಟಿಸಿಪೇಟ್ ಮಾಡಿದ ಮಕ್ಕಳಿಗೆ ಅದಕ್ಕೆ ಬೇಕಾದ ಕಾಸ್ಟ್ಯೂಮ್ಸ್ ಖರ್ಚುಗಳಿರ್ತದೆ. ಆ ನಿಟ್ಟಿನಲ್ಲಿ ನಾವು ಒಂದು ಒಳ್ಳೆ ಪ್ರೈಸನ್ನು ಇಟ್ಟಿದ್ದೇವೆ. ಫಸ್ಟ್ ಪ್ರೈಸ್ 10,000, ಸೆಕೆಂಡ್ ಪ್ರೈಸ್ 7,500 ಆ್ಯಂಡ್ ಥರ್ಡ್ ಪ್ರೈಸ್ 5,000 ಇಟ್ಕೊಂಡು ಅವರ ಕಾಸ್ಟ್ಯೂಮ್ ಖರ್ಚುಗಳನ್ನಾದರೂ ನಾವೊಂದು ಸಪೋರ್ಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಳ್ಳೆ ಪ್ರೈಸ್ ಇಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ, ಎಲ್ಲ ಪಾರ್ಟಿಸಿಪೆಂಟ್ ಮಕ್ಕಳಿಗೂ ಅವರಿಗೆ ಟ್ರೋಫಿ ಮತ್ತು ಪಾರ್ಟಿಸಿಪೆಂಟ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೇವೆ. ಸತತ 3 ವರ್ಷದಿಂದ ಮುದ್ದು ಕೃಷ್ಣ ಸ್ಪರ್ಧೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮುದ್ದು ಕೃಷ್ಣ ಸ್ಪರ್ಧೆ ಅಂತ ಅಲ್ಲ, ಸ್ವಲ್ಪ ಸಮಯದಲ್ಲಿ ಈ ಸಂಸ್ಥೆ ಬೆಳೀತಾ ಇರುವುದನ್ನು ಕಣ್ಣಾರೆ ಪ್ರತಿಯೊಬ್ಬರು ನೋಡ್ಬೋದು. ಇದು ಮೊದಲು ಹೇಗಿತ್ತು, ಈಗ 3 ವರ್ಷದಲ್ಲಿ ಎಷ್ಟು ಬದಲಾವಣೆ ಆಗಿದನ್ನು ಕಣ್ಣಾರೆ ನಾನು ನೋಡಿದ್ದೇನೆ. ನಾನು ಇದರ ಪ್ರಾಂಶುಪಾಲರಾದಂತಹ ಮತ್ತು ಅಧ್ಯಕ್ಷರಾದಂತಹ ಶ್ರೀಯುತ ರಮೇಶ್ ಶೆಟ್ಟಿ ಸರ್ ಅವರಲ್ಲಿ ಹೇಳ್ತಾ ಇದ್ದೆ, ಆಳ್ವಾಸ್ನ ರೀಕ್ರಿಯೇಷನ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಸರ್ ಅಂತ. ನಿಜವಾಗಿಯೂ ಇದು ಅತಿಶಯೋಕ್ತಿ ಅಂತೂ ಅಲ್ವೇ ಅಲ್ಲ. ಯಾಕಂದರೆ ನಾನು ಆಳ್ವಾಸ್ನ ವಿದ್ಯಾರ್ಥಿ ಆಗಿದ್ದವಳು. ಅಲ್ಲಿಯ ಒಂದು ಪ್ರತಿಬಿಂಬವನ್ನು ಇಲ್ಲಿ ನೋಡಿದಾಗ ಆಗ್ತಾ ಇದೆ. ಖಂಡಿತವಾಗಿ ಇದು ಆ ಮಟ್ಟಕ್ಕೆ ಬೆಳಿಬೇಕು ಅಂತ ಆಶಿಸ್ತಾ ಇದ್ದೇನೆ. ನಮಸ್ಕಾರ. ನನ್ನ ಹೆಸರು ಸುಪ್ರೀತಾ ಅಂತ. ಇಲ್ಲಿ ಬಂದಿದ್ದು ತುಂಬ ಖುಷಿ ಆಯಿತು. ಕೃಷ್ಣ ವೇಷ ಸ್ಪರ್ಧೆ ತುಂಬ ಖುಷಿ ಆಯಿತು ನಮಗೆ. ಎಲ್ಲರೂ ಒಳ್ಳೆ ಪ್ರೋತ್ಸಾಹ ಕೊಟ್ಟರು. ಚೆನ್ನಾಗಾಯಿತು ಪ್ರೋಗ್ರಾಮ್, ತುಂಬ ಸೂಪರ್. ಇಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು. ಖುಷಿ ಆಯಿತು. ಓಕೆ ಸರ್, ಥ್ಯಾಂಕ್ ಯು. ಸುಪ್ರೀತಾ. ನಾನು ಕಳೆದ 3 ವರ್ಷಗಳಿಂದ ಕೂಡ ಮಗನಿಗೆ ಕೃಷ್ಣ ವೇಷ ಹಾಕ್ಕೊಂಡು ಬರ್ತಾ ಇದ್ದೇನೆ. ತುಂಬ ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇದೆ. ತುಂಬ ಒಳ್ಳೆಯದಿದೆ. ಇಲ್ಲಿ ಸ್ಟಾಫ್ ಆಗಿರ್ಬೋದು, ಅವರ ರೆಸ್ಪಾನ್ಸ್ ಮಾಡುವ ರೀತಿ ಆಗಿರ್ಬೋದು, ಎಲ್ಲ ಚೆನ್ನಾಗಿರೋದು. ಥ್ಯಾಂಕ್ ಯು. ಮುದ್ದು ಕೃಷ್ಣ ಸ್ಪರ್ಧೆಗೆ ಬಂದು ತುಂಬ ಖುಷಿ ಆಯಿತು. ಬೇರೆ ಪ್ರೋಗ್ರಾಮಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ಡಿಫ್ರೆಂಟ್ ಅನಿಸ್ತು. ಅಂದರೆ ಮಕ್ಕಳಿಗೆಲ್ಲ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಮತ್ತು ಬೇರೆದು ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆಂಟ್ ಅನಿಸ್ತು ನನಗೆ. ಮಕ್ಕಳಿಗೆ ತುಂಬ ಸಪೋರ್ಟ್ ಮಾಡಿದರು. ಮತ್ತು ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಾಯಿತು.